ಒಂದೊಂದು ಕಂಪ್ನಿಯಿಂದ ಒಂದೊಂದು ಟೀಮನ್ನು ಆಯ್ಕೆ ಮಾಡಿ ಕರ್ಕೊಂಡ್ಬಂದಿದ್ದಾರೆ. ಸಂತೋಷ. ಏನಕ್ಕೆ ಅಂತಂದರೆ ಮೊದಲನೇದಾಗಿ ನಿಮ್ಮ ಕಂಪ್ನಿಗಳು ಮತ್ತು ನಿಮ್ಮ ಕಂಪ್ನಿಯ ಮಾಲೀಕರುಗಳಿಗೆ ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಕೇರ್ ಇದೆ ಅನ್ನೋದನ್ನು ಇದರಲ್ಲೇ ಗೊತ್ತಾಗುತ್ತೆ. ನಿಮಗೆಲ್ಲ ಒಂದು ದಿನದ ಬ್ರೇಕು, ಒಂದು ದಿನದ ಮನೋರಂಜನೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮನ್ನೆಲ್ಲ ಕರ್ಕೊಂಡ್ಬಂದಿತ್ತು. ಸ್ಪರ್ಧೆಯನ್ನು ಆಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಂದರ್ಭದಲ್ಲಿ ಸಮಾಜದ ಪರವಾಗಿ ಅಭಿನಂದನೆ ಹೇಳ್ತಿದ್ರು ಇಷ್ಟ. ಮತ್ತು ಇದೆಲ್ಲ ಸಾಧಾರಣ ಕೆಲಸ ಅಲ್ಲ. 8 ಲಕ್ಷ ಜನರನ್ನ ಕೆಲಸ ಕೊಡೋದು, ಉದ್ಯೋಗ ಕೊಡೋದು ಅಂದರೆ ಭಾಳ ದೊಡ್ಡ ಒಂದು ವಿಚಾರ. ಆ ಒಂದು ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ನಿಮ್ಮ ಎಲ್ಲ ಕಂಪ್ನಿಗಳು, ಸೆಕ್ಯೂರಿಟಿ ಸರ್ವಿಸ್ ಅಸೋಸಿಯೇಷನ್ ಇರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳು, ಎಲ್ಲ ಸಂಸ್ಥೆಗಳು, ಅಂಗಸಂಸ್ಥೆಗಳೆಲ್ಲ ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 4 ಲಕ್ಷ ಜನ ಸರ್ಕಾರಿ ವರ್ಗಕ್ಕೆ ಕೆಲಸದಲ್ಲಿದ್ದಾರೆ, 4 ಲಕ್ಷ ಜನ ಖಾಸಗಿ ಇದರಲ್ಲಿದ್ದಾರೆ ಕ್ಷೇತ್ರದಲ್ಲಿ. ಎಲ್ರಿಗೂ ನಾನು ಹೇಳೋದಿಷ್ಟೇ, ತಮ್ಮೆಲ್ಲರ ಒಂದು ಕೆಲಸದಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೀವಿ. ತಾವೆಲ್ಲರೂ ನಮಗೆ ರಕ್ಷಣೆಯನ್ನು ಕೊಡ್ತೀರಾ, ನಮಗೆಲ್ಲ ನೆಮ್ಮದಿಯನ್ನು ಕೊಡ್ತೀರಾ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಒಳ್ಳೆಯ ಒಂದು ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂಥ ಆಯೋಜಕರಿಗೆ ವಿಶೇಷವಾಗಿ ಶೀತಲವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಒಳ್ಳೆ ಮನಸ್ಸಿನಿಂದ ಒಂದು ಸ್ಪರ್ಧಾತ್ಮಕ ಒಂದು ಸ್ಪಿರಿಟಲ್ಲಿ ಇಟ್ಕೊಂಡು ತಾವೆಲ್ಲ ಆಡ್ತಾ ಇದ್ದಾರೆ. ತಮ್ಮೆಲ್ಲರೂ ಒಳ್ಳೆಯದಾಗಲಿಕ್ಕೆ ಸಂದರ್ಭದಲ್ಲಿ ಹಾರೈಸಿ ನನ್ನನ್ನು ಈ ಒಂದು ಸಂದರ್ಭದಲ್ಲಿ ಕರೆದು ಮಾತಾಡ್ಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಾತಾಡ್ತಿದ್ದೀನಿ. ನಮ್ಮಲ್ಲೂ ಭಾಳ ಟ್ಯಾಲೆಂಟ್ಗಳಿದೆ. ನಾವು ಟ್ಯಾಲೆಂಟ್ ಡೇ ಅಂತಲೇ ಬಿಡ್ತಿದ್ದೀವಿ. ಎಷ್ಟೋ ಜನ ಒಳ್ಳೆ ಹಾಡು ಸಿಂಗರ್ಸಿದ್ದಾರೆ, ಮತ್ತು ಡ್ರಾಮಾ ಮಾಡೋರು ಇದರಲ್ಲಿ. ರೀಲ್ಸಲ್ಲಿ ನಮ್ಮಲ್ಲಿ ಕೆಲವು 2-3 ಜನ ಅತಿ ಹೆಚ್ಚಿನ ಫಾಲೋವರ್ಸ್ಗಳನ್ನ ತಗೊಂಡು ಲೇಖಿ ಗೋಸ್ವಾಮಿ ಅಂತ ಗೊತ್ತಿರಬೇಕು ನಿಮಗೆ. ಸರಿಗಮಪಲ್ಲೂ ನಮ್ಮಲ್ಲಿ ಭಾಗವಹಿಸ್ತಾರೆ. ರೈಲ್ವೆ ಬಿಟ್ಟರೆ ನಮ್ಮದೇ ಎಷ್ಟು ಎಂಪ್ಲಾಯ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ. ಅದರಿಂದ ಇವರೆಲ್ಲ ಬೆಳೆದು ಓದಿ ಕೆಲವರು IAS KS ಪಾಸ್ ಮಾಡಿರೋರು ಎಷ್ಟೋ ಜನ. ಆ ರೀತಿ ಎಲ್ಲ ಇದು ಸೆಕ್ಯೂರಿಟಿ ಅಂದಿದ ತಕ್ಷಣ ಇವಾಗ ಮಕ್ಕಳಾದರೆ ಒಂದು ಸಾಕ್ಷರ ಇವಾಗ ಒಂದು ಹೆಮ್ಮೆಯಿಂದ ಇರಬೇಕು. ಯಾಕೆಂದರೆ ಈಕ್ವಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಈಗ ನಮಗೆ. ಥ್ಯಾಂಕ್ ಯು ಸರ್. अब सर टीम ಯಾರೆಲ್ಲ ಆಡ್ತಾ ಇದ್ರು ದಯವಿಟ್ಟು ಗ್ರೌಂಡ್ಗೆ ಹೋಗ್ಬಿಡಿ. ಒಂದು 2 ಬಾಲ್ ಎರಡು ತಂಡಗಳನ್ನ ಬಿಟ್ಟು ಉಳಿದವರೆಲ್ಲ ಆಚೆ ಹೋಗ್ಬೇಕು. ದಯವಿಟ್ಟು ಅಂಪೈರ್ಸ್ ದಯವಿಟ್ಟು ಗ್ರೌಂಡ್ ಒಳಗಡೆ ಹೋಗಿ.